ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಪುಷ್ಯ ಹುಣ್ಣಿಮೆ ಯಾವತ್ತು, ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನು, ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಧನುರ್ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ನಾವು ಪುಷ್ಯ ಹುಣ್ಣಿಮೆ ಅಂತ ಕರಿತೀವಿ. ಹಾಗೆ ಈ ಪುಷ್ಯ ಹುಣ್ಣಿಮೆಗೆ ಬಣ್ಣದ ಹುಣ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆ ಈ ಹುಣ್ಣಿಮೆಯನ್ನು ಬಣ್ಣದ ಹುಣ್ಣಿಮೆ ಅಂತ ಕರಿತೀವಿ ಅಂತಂದರೆ, ಬನಶಂಕರಿ ದೇವಿಯ ದೇವಸ್ಥಾನಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲೂ ಕೂಡ ವಿಶೇಷವಾಗಿ ಅವತ್ತಿನ ದಿವಸ ಪೂಜೆಗಳು, ಪುನಸ್ಕಾರಗಳು, ಜೊತೆಗೆ ವಿಜೃಂಭಣೆಯಾಗಿ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ದುರ್ಗಾದೇವಿಯನ್ನು ಶಾಕಾಂಬರಿ ರೂಪದಲ್ಲಿ ನಾವು ಪೂಜೆ ಮಾಡುವಂತಹ ಅಥವಾ ಆರಾಧನೆ ಮಾಡುವಂತಹ ರೂಪನೇ ಈ ಬನಶಂಕರಿ ದೇವಿಯ ರೂಪ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಾದಾಮಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಈ ದಿವಸ ನೆರವೇರುತ್ತೆ. ಇನ್ನು ಈ ಸಲ ಪುಷ್ಯ ಹುಣ್ಣಿಮೆ ಅಥವಾ ಬಣ್ಣದ ಹುಣ್ಣಿಮೆ ಏನಿದೆ, ಅದು ಹೊಸ ವರ್ಷ ಆರಂಭವಾಗುವಂತಹ ಕೆಲವೇ ದಿನಗಳಲ್ಲಿ ಬಂದಿದೆ. ಹಾಗಾದರೆ ಈ ಬಣ್ಣದ ಹುಣ್ಣಿಮೆ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಪುಷ್ಯ ಹುಣ್ಣಿಮೆ ಅಥವಾ ಬಣ್ಣದ ಹುಣ್ಣಿಮೆ 2026ನೇ ಇಸ್ವಿಯಲ್ಲಿ ಜನವರಿ 3ನೇ ತಾರೀಕು ಶನಿವಾರದ ದಿವಸ ಬಂದಿದೆ. ಇವಾಗ ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜನವರಿ 2ನೇ ತಾರೀಕು ಶುಕ್ರವಾರದ ಸಂಜೆ 6:53 ಆರಂಭವಾಗಿ ಜನವರಿ 3ನೇ ತಾರೀಕು ಶನಿವಾರ ದಿವಸ ಮಧ್ಯಾಹ್ನ 3:32 ಕೂಡ ಇರುತ್ತೆ. ಇಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು, ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಜನವರಿ 3ನೇ ತಾರೀಕು ಶನಿವಾರ ದಿವಸ ಬಂದಿರೋದ್ರಿಂದ ನಾವು ಪುಷ್ಯ ಹುಣ್ಣಿಮೆಯನ್ನು ಅಥವಾ ಬಣ್ಣದ ಹುಣ್ಣಿಮೆಯನ್ನು ಜನವರಿ 3ನೇ ತಾರೀಕು ಶನಿವಾರ ದಿವಸನೇ ಆಚರಣೆ ಮಾಡಬೇಕಾಗುತ್ತೆ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ, ಧನುರ್ಮಾಸ ಆಗಿರೋದ್ರಿಂದ ಆದಷ್ಟು ಬೆಳಗಿನ ಜಾವ ಪೂಜೆ ಮಾಡಿದರೆ ತುಂಬಾನೇ ಒಳ್ಳೆಯದು. ಅಂದರೆ ಜನವರಿ 3ನೇ ತಾರೀಕು ಶನಿವಾರ ದಿವಸ ಬೆಳಿಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಪೂಜೆ ಮಾಡಿದರೆ ತುಂಬಾನೇ ಶ್ರೇಷ್ಠ. ಅಷ್ಟು ಬೇಗ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅಂತ ಅನ್ನೋರು ರಾಹುಕಾಲ ಬಿಟ್ಟು ಬೇರೆ ಸಮಯದಲ್ಲಿ ಕೂಡ ನೀವು ಪೂಜೆ ಮಾಡಬಹುದು. ಆದರೆ ಮಧ್ಯಾಹ್ನ 3:30 ನಂತರ ನೀವು ಪೂಜೆ ಮಾಡೋ ಹಾಗಿಲ್ಲ, ಯಾಕಂದರೆ ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತೆ. ಇನ್ನು ನೀವು ಸರಳವಾಗಿ ಹುಣ್ಣಿಮೆ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಸರಳವಾಗಿ ಪೂಜೆ ಮಾಡಿದರೆ ಸಾಕಾಗುತ್ತೆ. ಬಣ್ಣದ ಹುಣ್ಣಿಮೆ ದಿವಸ ವಿಶೇಷವಾಗಿ ಬನಶಂಕರಿ ಅಮ್ಮನವರ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದು ಅಥವಾ ತುಪ್ಪದ ದೀಪವನ್ನು ಹಚ್ಚೋದನ್ನು ಮಾಡಿದರೆ ಬಹಳನೇ ಶ್ರೇಷ್ಠ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಯ ಹುಣ್ಣಿಮೆ ಅಥವಾ ಬಣ್ಣದ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೀನಿ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.